In figure, DE is parallel to BC. ಒಂದೇ ನಿಮಿಷ. ಇದು ಇದಕ್ಕೆ ಪ್ಯಾರಲಲ್ ಅಂತ ಹೇಳ್ತಾ ಇದ್ದಾರೆ. ಫೈಂಡ್ EC. ಈ ಉದ್ದ ಇಷ್ಟು ಅಂತ ಕೇಳ್ತಾ ಇದ್ದಾರೆ. ಅದನ್ನ ಎಕ್ಸ್ ಅಂತ ಕರ್ಕೊಳ್ಳೋಣ. ಸೊ ಸೊಲ್ಯೂಷನ್ ಅಲ್ಲ, ಉತ್ತರ ಏನಂತ ಹೇಳಿದ್ರೆ, ಇನ್ ಟ್ರಯಾಂಗಲ್, ಈಗ ಶುರು ಮಾಡ್ಬೇಕು ನೀವು, ABC as DE is parallel to BC, right? As per PPT ಮುಖಾಂತರ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ, AD by DB is equal to AE by EC. AE by EC. ಇವಾಗ ಏನಿದೆ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. 1.5 divided by 3 is equal to 1 divided by x. ಡೆಸಿಮಲ್ಸ್ ಕಷ್ಟ ಆಗೋವರೆಗೆ ಡೆಸಿಮಲ್ಸ್ ತೆಗೆಯೋದಕ್ಕೆ ನೋಡಿ ಹೇಗೆ, ಮಲ್ಟಿಪ್ಲೈ ಡಿವೈಡ್ ಬೈ 10. ಸೊ ಇದು 15 ಆಗುತ್ತೆ, ಇದು 30 ಆಗುತ್ತೆ. is equal to 1 by x. 15 by 30 ಬೇಕಾದ್ರೆ ಸಪ್ರೇಟಾಗಿ ಮಾಡ್ಕೊಳ್ಳಿ. 15 by 30. ಸೊ ಇದನ್ನ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ರಫ್ ವರ್ಕ್ ಥರ ಈ ಸೈಡಲ್ಲಿ ಮಾಡ್ಕೊಬೋದು. 1.5 by 33 ಮಲ್ಟಿಪ್ಲೈ ಡಿವೈಡ್ ಬೈ 10 ಮಾಡ್ಕೊಳ್ಳಿ. ಏನಕ್ಕೆ ಮಲ್ಟಿಪ್ಲೈ ಡಿವೈಡ್ ವಿತ್ 10? ಒಂದೇ ಒಂದು ಡೆಸಿಮಲ್ ಆದ್ಮೇಲೆ ಒಂದೇ ಒಂದು ಡಿಜಿಟ್ ಇದೆ, ಹಾಗಾಗಿ ಇಂಟು 10 ಸಾಕು. 2 ಡಿಜಿಟ್ ಇದ್ರೆ ಇಂಟು 100. ಸೊ ದಿಸ್ ಇಸ್ 15 by 30. ಸೊ ಇದು 1 by 2 ಆಗುತ್ತೆ. ಸೊ ಬೇಸಿಕಲಿ 1 by 2 is equal to 1 by x. ತೊಂದರೆ ಇಲ್ಲ, ಈ ಥರ ನೋಡ್ತಿರ್ತೀರಲ್ಲ, ಈಗ ಬರ್ಕೊಂಬೋದು, ತೊಂದರೆ ಇಲ್ಲ. ಕ್ರಾಸ್ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ x into 1 is x, 1 into 2 is 2 ಸೆಂಟಿಮೀಟರ್. ಇದನ್ನ ಬರೆಯೋದು ಮರ್ತೋಯ್ತು ಅಂತ ಹೇಳಿದ್ರೆ ಗೋವಿಂದ, ಅರ್ಧ ಮಾರ್ಕ್ಸ್ ಹೋಯ್ತು. ಅರ್ಥ ಆಯ್ತಾ? ಸೊ ಇದು ನಿಮ್ಮ ಉತ್ತರ. ಈ ಥರ ಬರ್ಕೊಂಡು ಹೋಗ್ಬೇಕು. ಇನ್ ಟ್ರಯಾಂಗಲ್ ಅಂತ ಶುರು ಮಾಡಿ ಆಸ್ ಪರ್ BPT ಅಂತ ಬರೆದು ರೇಷಿಯೋ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ, ಸಬ್ಸ್ಟಿಟ್ಯೂಟ್ ಅಂತ ಅದು ಕೂಡ ಮೆನ್ಷನ್ ಮಾಡ್ಕೊಳ್ಳಿ. ಸಾಲ್ವ್ ಮಾಡಾದ್ಮೇಲೆ ನಿಮ್ಮ ಉತ್ತರ ಬರುತ್ತೆ. ಅಷ್ಟೇನೆ. ಮುಂದಿನ ಪ್ರಾಬ್ಲಮ್, in triangle in figure DE is parallel to BC. Find AD. ಇದನ್ನ ಕಂಡುಹಿಡಬೇಕು. ಇದನ್ನ x ಅಂತ ಬರ್ಕೊಳ್ಳಿ. ತಿರ್ಗಾ ಬರ್ಕೊಳ್ಳಿ. ಇಲ್ಲಿಂದನೇ ಶುರು ಮಾಡೋಣ. As answer, in triangle ABC as DE is parallel to BC as per BPT ಏನು ಹೇಳುತ್ತೆ ಅಂತ ಹೇಳಿದ್ರೆ, AD by DB is equal to AE by EC. ಸರಿನಾ? AD ಎಷ್ಟು ಬರುತ್ತೆ? AD x ಇದೆ, ಇದು 7.2 ಇದೆ, is equal to 1.8 divided by 5.4. ಇಲ್ಲಿ ಕೂಡ ಡೆಸಿಮಲ್ಸ್ ಇದೆ, ಅದನ್ನ ಸಪ್ರೇಟಾಗಿ ಇಲ್ಲಿ ಬರ್ಕೊಳ್ಳೋಣ. 5.8 ಸರಿ 1.8 divided by 5.4 into 10 divided by 10, 18 by 54. 18 ಟೇಬಲ್ ಬರುತ್ತಾ ನಿಮಗೆ? 18 1 18 54, 1 by 3. ಸೊ ಇದು x by 7.2 is equal to 1 by 3 ಅಂತ ಬರ್ಕೊಂಡ್ರೆ ತೊಂದರೆ ಇಲ್ಲ. ಇವಾಗ ಇದನ್ನು ಟ್ರಾನ್ಸ್ಪೋಸ್ ಮಾಡೋಣ. ಇಲ್ಲ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಬೋತ್ ಸೈಡ್ಸ್ ವಿತ್ 7.2. ಸೊ 7.2 7 ಕ್ಯಾನ್ಸಲ್ ಆಗುತ್ತೆ. ಇದು ಕೂಡ ನಿಮ್ಗೆ ಮಲ್ಟಿಪ್ಲೈ ಡಿವೈಡ್ ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ರೆ 7.2 divided by 33 ಮಾಡ್ಕೊಳ್ಳಿ, ಇಂಟು 10 divided by 10, 72 by 30. ಇದನ್ನ 3L ಮಾಡ್ಕೊಂಡು ಹೋಗಿ ಅಲ್ವಾ? 3L ಆಗುತ್ತಲ್ಲ. 3 2s 6 4s by 10. ಸೊ ದಿಸ್ ಇಸ್ 2.4 ಅಲ್ವಾ? 24 by 10 ಇಸ್ ಸಿಂಪಲ್ ಆಗಿ 2.4 ಆಗುತ್ತೆ. ಸೊ ಇದು ನಿಮ್ಮ ಉತ್ತರ. x is equal to 2.4. ಯೂನಿಟ್ ಬರೆಯೋದು ಮರಿಬೇಡಿ, ಸೆಂಟಿಮೀಟರ್. ಪಾಸ್ ಮಾಡ್ಕೊಂಡು ನೋಡ್ಕೊಬೋದು ಇವಾಗ.